ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿರೋದು ಬ್ರದರ್ಸ್ ವೀಲ್ ಅಲೈನ್ಮೆಂಟ್ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದೀವಿ, ಒಂದು ವೀಲ್ ಅಲೈನ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಸ್ನ್ಯಾಪಾನಲ್ಲಿ ಬಂದು ವೀಲ್ ಸರ್ವಿಸ್ ಎಕ್ವಿಪ್ಮೆಂಟ್ಸಲ್ಲಿ 3 ಬ್ರ್ಯಾಂಡ್ಸ್ ಬರುತ್ತೆ. ಒಂದು ಬಂದು ಜಾನ್ಬೀನ್, ಆಫ್ಮ್ಯಾನ್, ಬ್ಲೂ ಪಾಯಿಂಟ್ ಅಂತ. ಅದೇ ಥರ ಇದು 3rd ವೇರಿಯಂಟ್ ಮಾಡಲ್ ಆಗಿರುತ್ತೆ. ವೀಲ್ ಅಲೈನ್ಮೆಂಟ್ಸಲ್ಲಿ ನಮ್ಮಲ್ಲಿ 7 ಥರ ಮಾಡಲ್ ಇದೆ. 7 ಟೈಪಲ್ಲಿ ಫಸ್ಟು 2 ಬೇಸಿಕ್ ಮಾಡಲ್ಸ್ ಇದೆ. ಇದು 3rd ವೇರಿಯಂಟ್ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ವೇರಿಯಂಟು ಬ್ಲೂ ಪಾಯಿಂಟ್ ಅನ್ನೋ ಬ್ರ್ಯಾಂಡಲ್ಲಿ ಮಾತ್ರ ಬರುತ್ತೆ. ಅದು ಪಿರಮಿಡ್ ಅಂತ ಬರುತ್ತೆ. ಇದರಲ್ಲಿ ಬಂದು Pro 42 ಅಂತ ಸಾಫ್ಟ್ವೇರ್ ಇರುತ್ತೆ. 2 ಬೇಸಿಕ್ ಮಿಷಿನಲ್ಲಿ ನೋಡಿದ್ರೆ Pro 32 ಅಂತ ಬರುತ್ತೆ. ಸೊ ಇದು ಹೈಯರ್ ಎಂಡ್ ಸಾಫ್ಟ್ವೇರ್ Pro 42 ಅಂತ ಬರುತ್ತೆ. ಇದರಲ್ಲಿ ಆ ಫೀಚರ್ಸ್ ಬಂದುಬಿಟ್ಟು XD ಕ್ಯಾಮ್ರಾಸ್ ಬರುತ್ತೆ. ಸೊ ಯಾವಾಗ XD ಕ್ಯಾಮ್ರಾಸ್ ಬರುತ್ತೆ, ಹೈಯರ್ ರೆಸಲ್ಯೂಷನ್ ಇರೋದ್ರಿಂದ XD ಟಾರ್ಗೆಟ್ಸ್ ಅನ್ನೋದು ಬರುತ್ತೆ. ಇದು ತುಂಬ ಲೈಟ್ ವೆಯ್ಟ್ ಇರುತ್ತೆ, 4 ಒಂದೇ ಸೈಜಲ್ಲಿ ಬರುತ್ತೆ. ಸೊ XD ಟಾರ್ಗೆಟ್ಸ್ ಬರೋದ್ರಿಂದ ನೀವು ಹ್ಯಾಂಡಲ್ ಮಾಡೋಕ್ಕೂ ಸ್ವಲ್ಪ ವೈಟ್ ಕಡಿಮೆ ಇದ್ದರೆ ಸಾಕು ಅಂತ XD ಅಡಾಪ್ಟರ್ಸ್ ಅಂತಲೂ ಬರುತ್ತೆ. ಸೊ ಇದು ಬಂದುಬಿಟ್ಟು AC 100 ಅಡಾಪ್ಟರ್ ಅಂತೀವಿ. 22 ಇಂಚಸ್ವರೆಗೂ ಕ್ಲಾಂಪ್ ಮಾಡ್ಬೋದು. ಪ್ಲಸ್ ಲೈಟ್ ವೆಯ್ಟ್ ಇರುತ್ತೆ. ಟೋಟಲಿ ಕಂಪ್ಲೀಟ್ ಅಲ್ಯೂಮಿನಿಯಂ ಅಲಾಯ್ ಆಗಿರುತ್ತೆ. ಸೊ ಅದೇ ಥರ ಇದನ್ನ ವೀಲ್ ಬ್ಯಾಲೆನ್ಸಿಂಗ್ ಮಿಷಿನ್ ಅಂತೀವಿ. ಜಾನ್ಬೀನಲ್ಲಿ ಸೇಮ್ ಇದೂ 3rd ವೇರಿಯಂಟ್ ಆಗಿರುತ್ತೆ. ಫಸ್ಟ್ ಬಂದು B9100 ಅಂತ ಬರುತ್ತೆ. ಸೆಕೆಂಡು B9600 ಅಂತ ಬರುತ್ತೆ. ಸೊ ಇದು B100 ಅಂತ Z ಲೈನ್ ಮಾಡಲ್ಲು. ಫಸ್ಟು 2 ಮಾಡಲಲ್ಲಿ ಬಂದುಬಿಟ್ಟು ಡಿಸ್ಟೆನ್ಸ್ ಮಾತ್ರ ಆಟೋಮೆಟಿಕ್ ಆಗಿರುತ್ತೆ. ಸೊ ಅದೇ ಥರ ಇದರಲ್ಲಿ ನೋಡಿದ್ರೆ ಡಿಸ್ಟೆನ್ಸು ಡಯಾಮೀಟ್ರು 2 ಆಟೋಮೆಟಿಕ್ ಇರುತ್ತೆ. ಸಿನ್ಸ್ ಇದರಲ್ಲಿ ಪೊಟೆನ್ಷಿಯೋಮೀಟ್ರ್ ಅಂತ ಯೂಸ್ ಮಾಡಿರ್ತಾರೆ. ಸೊ ಒಂದೇ ಸ್ಕಲಲ್ಲಿ ಡಿಸ್ಟೆನ್ಸು 2 ಪ್ಯಾರಾಮೀಟ್ರ್ ಆಟೋಮೆಟಿಕ್ ಇರುತ್ತೆ. ಒಂದು ವಿಡ್ತ್ ಮಾತ್ರ ನಾವು ಮ್ಯಾನ್ಯಲ್ ಆಗಿ ಫೀಡ್ ಮಾಡಬೇಕಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಟೈರ್ ಚೇಂಜಿಂಗ್ ಮಿಷಿನ್ ಅಂತ. ಸೊ ಅದೇ ಥರ ಜಾನ್ಬೀನಲ್ಲಿ ಇದು 2nd ವೇರಿಯಂಟ್. ಫಸ್ಟ್ ಬಂದು T900 ಅಂತ ಬರುತ್ತೆ. ಅದರಲ್ಲಿ ಸ್ಕ್ವೇರ್ ಶೇಪ್ ಬರುತ್ತೆ. ಇದರಲ್ಲಿ ಸರ್ಕ್ಯುಲರ್ ಬೆಂಚ್ ಬರುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಫೀಚರ್ ಬಂದು ನೋಡಿದ್ರೆ ನಿಮ್ಗೆ ಇದು ಬೀಡ್ ಬ್ರೇಕರ್ ಅಂತ ಹೇಳ್ತೀವಿ. ಇದು ಬೀಡ್ ಬ್ರೇಕರ್ ಬಂದು ನಮಗೆ ಡಬಲ್ ಆ್ಯಕ್ಟಿಂಗ್ ಪಿಸ್ಟನ್ ಇರುತ್ತೆ. ಸೊ ಡಬಲ್ ಆ್ಯಕ್ಟಿಂಗ್ ಪಿಸ್ಟನ್ ಇರೋದ್ರಿಂದ ನಮ್ಗೆ RFT ಟೈರ್ಸ್ಗೆಲ್ಲ ಸ್ವಲ್ಪ ಈಸಿಯಾಗಿ ಬೀಡ್ ಬ್ರೇಕ್ ಆಗುತ್ತೆ. ಅದೇ ಥರ ಮೋಟ್ರ್ ಪವರ್ ಬಂದು ಸ್ವಲ್ಪ ಹೆವಿ ಡ್ಯೂಟಿ ಇರುತ್ತೆ. ಸೊ ಹೈ ಎಂಡ್ ಟೈರ್ಸ್ ಯಾವುದು ಫಾರ್ಚುನರ್ ಆಗ್ಬೋದು, ಬೊಲೆರೋ ಆಗ್ಬೋದು. ಸೊ ಬೀಡ್ ದಪ್ಪ ಇರೋ ವೀಲ್ಸ್ಗೆಲ್ಲನೂ ಟೈರ್ಸ್ಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ಮಾಡಲ್. ಸೊ ಇದು ಬಂದುಬಿಟ್ಟು ಕಂಪ್ರೆಸರ್ ಎಕ್ವಿಪ್ಮೆಂಟು. ಇದ್ರ ಕೆಪಾಸಿಟಿ ಬಂದು 3 HP ಮೋಟ್ರ್ ಇರುತ್ತೆ. ಅದೇ ಥರ 250 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಮೋಟ್ರ್ ಬಂದು ಕಿರ್ಲೋಸ್ಕರ್ ಆಗಿರುತ್ತೆ. ಅದೇ ಥರ ಇದು ಬಂದುಬಿಟ್ಟು ಪಿಸ್ಟನ್ ಹೆಡ್ಡು, ಡಬಲ್ ಪಿಸ್ಟನ್ ಹೆಡ್ಡು, ಇಂಪೋರ್ಟೆಡ್ ಪಿಸ್ಟನ್ ಹೆಡ್ಡು ವಿತ್ 4 mm ಥಿಕ್ನೆಸ್ ಟ್ಯಾಂಕ್ ಆಗಿರುತ್ತೆ. ಕಂಪ್ಲೀಟ್ ಎಲ್ಲನೂ ಬ್ರಾಂಡೆಡ್ ಪ್ರಾಡಕ್ಟ್ಸೇ ಇದೆ ಇದರಲ್ಲಿ. ಬ್ರಾಂಡೆಡ್ ಐಟಮ್ಸೇ ಲೈಕ್ ಮೋಟ್ರ್ ಆಗ್ಬೋದು, ಪಿಸ್ಟನ್ ಹೆಡ್ ಆಗ್ಬೋದು, ಟ್ಯಾಂಕ್ ಆಗ್ಬೋದು. ಸೊ ವೀಲ್ ಅಲೈನರ್, ವೀಲ್ ಬ್ಯಾಲೆನ್ಸರ್, ಟೈರ್ ಚೇಂಜರ್ ಆದಮೇಲೆ ನಮಗೆ ಬೇಕಾಗೋ ಪ್ರಾಡಕ್ಟ್ ಬಂದು ನೈಟ್ರೋಜನ್ ಅಂತ. ಸೊ ಈ ನೈಟ್ರೋಜನ್ ಬಂದು ಪ್ರೀಮಿಯಂ ಮಾಡಲ್ ಆಗಿರುತ್ತೆ. ಗ್ಯಾಲಕ್ಸಿ ಅಂತ ಮಾಡಲ್ಲು. ಇದರಲ್ಲಿ ಏರ್ ಪ್ಲಸ್ ನೈಟ್ರೋಜನ್ನು ಎರಡೂ ಫಿಲ್ ಮಾಡ್ಬೋದು. 8 to 10 ಬಾರ್ ಪ್ರೆಷರ್ ಬೇಕಾಗುತ್ತೆ ಇದು ವರ್ಕಿಂಗ್ ಪ್ರೆಷರು. ಸೊ ಇದರಲ್ಲಿ 80 ಲೀಟರ್ ಇನ್ಬಿಲ್ಟ್ ಟ್ಯಾಂಕ್ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಬ್ಲೂ ಪಾಯಿಂಟ್ ಟೂಲ್ಸ್ ಆಗಿರುತ್ತೆ ಫ್ರಮ್ ದ ಹೌಸ್ ಆಫ್ ಸ್ನ್ಯಾಪಾ. ಇದು ಇಂಪ್ಯಾಕ್ಟ್ ರಿಂಚ್ ಆಗಿರ್ಬೋದು. ಫ್ಲೋರ್ ಜಾಕು 3 ಟನ್ನು ಡಬಲ್ ಪಿಸ್ಟನ್ ಆಗಿರುತ್ತೆ. ಅದೇ ಥರ 3 ಟನ್ ಕೆಪಾಸಿಟಿ ಇರೋ ಜಾಕ್ ಸ್ಟ್ಯಾಂಡ್ಸು, ಮತ್ತು 12 ಪೀಸ್ ಓಪನ್ ಎಂಡ್ ಸ್ಪ್ಯಾನರ್ ಸೆಟ್, ರಿಂಗ್ ಸ್ಪ್ಯಾನರ್ ಸೆಟ್ ಆಗಿರ್ಬೋದು. ಮತ್ತು ಏರ್ ಜಾಕು 5 ಟನ್ ಕೆಪಾಸಿಟಿ. ಇದೇ ಥರ ಎಲ್ಲ ಟೈಪ್ಸ್ ಹ್ಯಾಮರ್ಸು, 3 ಟೈಪ್ಸ್ ಹ್ಯಾಮರ್ಸು, ಫೈಬರು, ಮೆಟಲ್ಲು ಮತ್ತು ರಬ್ಬರ್ ಹ್ಯಾಮರ್ ಆಗಿರ್ಬೋದು. ಇದೇ ಥರ ಸಾಕೆಟ್ಸು, ಪೈಪ್ ರಿಂಚು, ಅಡ್ಜಸ್ಟಬಲ್ ಸ್ಪ್ಯಾನರು, 4-ವೇ ಸ್ಪ್ಯಾನರು, ಎಲ್ಲ ಥರ ಎಲ್ ರಾಡ್ಸು, ಇದೆಲ್ಲ ಕಂಪಲ್ಸರಿ ಬೇಕಾಗುತ್ತೆ ವೀಲ್ ಅಲೈನ್ಮೆಂಟ್ಗೆ. ಸೊ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಪೈಪ್ಲೈನು, ವೀಲ್ ಅಲೈನರ್, ವೀಲ್ ಬ್ಯಾಲೆನ್ಸರ್, ಟೈರ್ ಚೇಂಜರ್, ನೈಟ್ರೋಜನ್ನು, ಕಂಪ್ರೆಸರು ವಿತ್ ಕಂಪ್ಲೀಟ್ ಟೂಲ್ಸ್.